ಸೋರೆಕಾಯಿಯನ್ನ ಬಳಸಿ ಒಂದು ಗರಿಗರಿ ದೋಸೆಯನ್ನ ಮಾಡೋಣ. ಇಲ್ಲಿ ಹಿಟ್ಟನ್ನ ಹುಳಿಬರಿಸುವ ಅವಶ್ಯಕತೆ ಇಲ್ಲ, ರುಬ್ಬಿದ ತಕ್ಷಣ ಮಾಡಬಹುದು. ಸೋರೆಕಾಯಿ ದೋಸೆ ಗರಿಯಾಗಿಯೂ ಇರುತ್ತೆ, ರುಚಿಯಾಗಿಯೂ ಇರುತ್ತೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪಾತ್ರೆಗೆ 1 ಕಪ್ ದೋಸೆ ಅಕ್ಕಿ, 1/4 ಕಪ್ ಹೆಸರುಬೇಳೆಯನ್ನ ಹಾಕಿ 3 ಗಂಟೆಗಳ ಕಾಲ ನೆನೆಸಿ. ಮೊದಲಿಗೆ 1 ಸೋರೆಕಾಯಿಯನ್ನ ತಗೊಂಡು ಮಧ್ಯ ಕಟ್ ಮಾಡಿ ಸಿಪ್ಪೆಯನ್ನ ತೆಗೆಯಬೇಕು. ಇಲ್ಲಿ ಇಡೀ ಸೋರೆಕಾಯಿಯನ್ನ ದೋಸೆಗೆ ಉಪಯೋಗಿಸುವುದು ಬೇಡ. ಇದನ್ನ ಕತ್ತರಿಸಿ ಎಳೆಯ ಸೋರೆಕಾಯಿ ಆಗಿದ್ರೆ ಬೀಜ ಮತ್ತು ತಿರುಳನ್ನ ತೆಗೆಯೋದು ಬೇಡ, ಹಾಗೆಯೂ ಕೂಡ ಉಪಯೋಗಿಸಬಹುದು. ಸೋರೆಕಾಯಿ ಜಾಸ್ತಿ ಆದ್ರೆ ದೋಸೆ ಮೆದುವಾಗುತ್ತೆ. 1 ಕಪ್ ಆಗುವಷ್ಟು ಸೋರೆಕಾಯಿಯನ್ನ ಹಾಕಿದ್ರೆ ಸಾಕು. ನಂತರ ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಮತ್ತು ಹೆಸರುಬೇಳೆ, ಸಣ್ಣ ಹೆಚ್ಚಿದ 1 ಕಪ್ ಸೋರೆಕಾಯಿ, 2 ಹಸಿಮೆಣಸು, ಅರ್ಧ ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿಕೊಂಡಿರುವ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ 1 ಟೀ ಸ್ಪೂನ್ ಜೀರಿಗೆ, 3/4 ಟೀ ಸ್ಪೂನ್ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟಿನ ಹದ ನೋಡಿಕೊಂಡು ನೀರನ್ನ ಸೇರಿಸಿ. ಕಾದಿರುವ ಹಂಚಿಗೆ ಎಣ್ಣೆ ಅಥವಾ ತುಪ್ಪವನ್ನ ಸವರಿ ದೋಸೆ ಹಿಟ್ಟನ್ನ ಹಾಕಿ ತೆಳುವಾಗಿ ಹರಡಿ. ಮೇಲ್ಗಡೆ ತುಪ್ಪವನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಿಸಿ. ಮಧ್ಯಮ ಉರಿಯಲ್ಲಿ ಕೆಂಪಗೆ ಆಗುವ ತನಕ ಬೇಯಿಸಿ. ಈಗ ಗರಿಗರಿಯಾದ ಸೋರೆಕಾಯಿ ದೋಸೆ ರೆಡಿ. ಇದನ್ನ ಕಾಯಿ ಚಟ್ನಿ ಜೊತೆ ತಿನ್ಬಹುದು. ಹಾಗಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.